ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆಯಲ್ಲ ಅವ್ರಿಗಾಗಿ ಇದು ಬೆಸ್ಟ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ನೋಡಿ ವೀಕ್ಷಕರೇ, ಎಷ್ಟು ಕಪ್ಪು ಇರೋಂಥ ಹಾಗೂ ಎಷ್ಟು ಸಾಫ್ಟ್ ಇರುವಂಥ ಈ ಒಂದು ಮ್ಯಾಜಿಕಲ್ ರೆಮಿಡಿ ಇಲ್ಲಿ ರೆಡಿ ಇದೆ ಅಂತ. ಸೊ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಸ್ಟೆಪ್ ಬೈ ಸ್ಟೆಪ್ ಪೂರ್ತಿಯಾಗಿ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಕೊನೆವರೆಗೂ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ, ಹಾಗೂ ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತೀನಿ ವೀಕ್ಷಕರೇ. ನೋಡಿ, ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ ವೀಕ್ಷಕರೇ ಇವತ್ತಿನ ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಅಂದರು. ಎಷ್ಟೇ ಜನರಲ್ಲಿ ನೀವು ನೋಡಿದ್ರೆ ಕಾಮನ್ ಆಗಿ ಕಾಣೋದಂತೂ ಬಿಳಿ ಕೂದಲು ಸಮಸ್ಯೆ ಹಾಗೂ ಹೇರ್ ಫಾಲ್ ಸಮಸ್ಯೆ. ಇವ್ರಿಗೋಸ್ಕರ ನಾವು ಎಷ್ಟೋ ಕೆಮಿಕಲ್ ಡೈಸ್ನ ಬಳಸಿ ಮತ್ತಷ್ಟು ನಮ್ಮ ಕೂದಲು ಆರೈಕೆನ ಹಾಳು ಮಾಡ್ಕೋತಾ ಇದ್ದೀವಿ. ಸೊ ಮನೆಯಲ್ಲೇ ಯಾವ ರೀತಿಯಾಗಿ ಇದನ್ನು ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದಂತ ಬನ್ನಿ ವೀಕ್ಷಕರೇ. ತಡ ಮಾಡದೆ ಇವತ್ತಿನ ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅದ್ರಗೋಸ್ಕರ ನೋಡಿ, ಇದು ಒಂದು ಕಬ್ಬಿಣದ ಬಾಳ್ಗೆಯನ್ನು ನಾನು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಅದರ ಒಳಗಡೆ ಇವಾಗ 1 ಫುಲ್ ಗ್ಲಾಸಷ್ಟು ಫಿಲ್ಟರ್ ವಾಟರ್ ಅಂದರೆ ಕುಡಿಯೋ ನೀರನ್ನು ಹಾಕ್ತಾ ಇದ್ದೀನಿ. ಹಾರ್ಡ್ ವಾಟರ್ ಇಲ್ಲಿ ನಿಮಗೆ ಯೂಸ್ ಮಾಡ್ಕೊಳ್ಳೋ ಹಾಗೂ ಇಲ್ಲ. ಸೊ ನೀರನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ. ನೀರನ್ನು ಬಿಸಿ ಆದ ಮೇಲೆ ಅದರಲ್ಲಿ ಇವಾಗ ನಾನು ಹಾಕ್ತಾ ಇರೋವಂಥದ್ದು ಇನ್ಸ್ಟೆಂಟ್ ಆಗಿರುವಂಥ ಕಾಫಿ. ಯಾವುದೇ ಬ್ರ್ಯಾಂಡ್ ಕಾಫಿ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತೋ ಅದನ್ನು ನೀವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡಿ ವೀಕ್ಷಕರೇ, ಕಾಫಿ ನಮ್ಮ ಒಂದು ಕೂದಲು ಆರೈಕೆಗೆ ತುಂಬಾ ಒಂದು ಪೋಷಕ ಕೊಡುವಂಥ ಅದು ಅಂಶ ಇದೆ. ಕಾಫಿನಲ್ಲಿ ಇರ್ತಕ್ಕಂಥ ಕ್ಯಾಫೇನ್ ನಮ್ಮ ಕೂದಲಿನಲ್ಲಿ ಇರ್ತಕ್ಕಂಥ ಎಷ್ಟೇ ಡ್ರೈನೆಸ್ ಇರಲಿ, ಫ್ರೀಜಿನೆಸ್ ಇರಲಿ, ಅದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಇದು ಕೂಡ ಒಂದು ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನೋಡಿ, ನಾನು ಇಲ್ಲಿ ಕಾಫಿ 2 ಪುಡಿಯಷ್ಟು ಬಳಸ್ತಾ ಇದ್ದೀನಿ. ನೀವು ಕೂಡ ಈ ರೀತಿಯಾಗಿ ಕಾಫಿನ ಹಾಕ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಸೊ ನೋಡಿ, ನಮ್ಮ ಹೇರ್ ಸಲುವಾಗಿ ವೀಕ್ಷಕರೇ ಕಾಫಿ ಒಂದು ಭಾಳಷ್ಟು ಒಳ್ಳೆ ಆಗಿರುವಂಥ ಇಂಗ್ರೀಡಿಯೆಂಟ್ ಇದೆ. ರೆಗ್ಯುಲರ್ ಆಗಿ ಈ ಕಾಫಿ ನೀರನ್ನು ಬಳಸ್ಕೊಂಡು ನಾವು ತಲೆ ಸ್ನಾನವನ್ನು ಕೂಡ ಮಾಡಿದ್ರೆ ನಮ್ಮ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್, ಫ್ರೀಜಿನೆಸ್ ಕಡಿಮೆ ಆಗುತ್ತೆ. ಕೂದಲು ಒಳ್ಳೆ ರೀತಿಯಲ್ಲಿ ವಾಲ್ಯೂಮ್ನೆಸ್ ಆಗಿ ಬೆಳೀತಾ ಹೋಗುತ್ತೆ ವೀಕ್ಷಕರೇ. ಸೊ ನೋಡಿ, ಅದನ್ನು ಹಾಕ್ಕೊಂಡು 2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ನಮಗೆ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ವೀಕ್ಷಕರೇ. ಸೊ ನೋಡಿ ವೀಕ್ಷಕರೇ, ನಾವು ಎಷ್ಟೇ ಕೆಮಿಕಲ್ ಬಳಸಿದ್ರೂ ಇಂಥ ರಿಸಲ್ಟ್ಸ್ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅದರಲ್ಲಿ ಕೆಮಿಕಲ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ಅಂಥದ್ರ ಪ್ರಮಾಣ ಇರುತ್ತೆ. ಆಮೇಲೆ ನಂತರ ಇದು ತುಂಬಾ ಏನಂದರೆ ಮತ್ತಷ್ಟು ನಮ್ಮ ಕೂದಲಿಗೆ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ವೀಕ್ಷಕರೇ, ಆದಷ್ಟು ಮನೆ ಮದ್ದನ್ನು ಅಪ್ಲೈ ಮಾಡ್ಕೊತ ಇರಬೇಕು. ನೆಕ್ಸ್ಟ್ ವೀಕ್ಷಕರೇ, ಇವಾಗ ಇದರಲ್ಲಿ ನಾನು ಹಾಕಿರುವಂಥದ್ದು ಕಲ್ಲೊಂಜಿ ಪುಡಿ ಬಗ್ಗೆ ನನ್ನ ವಿಡಿಯೋನಲ್ಲಿ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಇದು ಕೂದಲಿಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡೋ ಅಂಥ ಶಕ್ತಿ ಇಟ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನಾನು ಕಲ್ಲೊಂಜಿ ಪುಡಿನ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಕಲ್ಲೊಂಜಿನ ತಂದು ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ಕೋಬಹುದು. ಇಲ್ಲ ಅಂದರೆ ಆನ್ಲೈನ್ ಅಥವಾ ಆಫ್ಲೈನ್ ಇದನ್ನು ನೀವು ಮಾರ್ಕೆಟ್ನಲ್ಲಿ ಕಲ್ಲೊಂಜಿ ಪೌಡರ್ ಕುಡಿ ಅಂದರೆ ಕೊಡುತ್ತಾರೆ. ಸುಲಭವಾಗಿ ಇದನ್ನು ನೀವು ಪಡ್ಕೋಬೋದು. ಇದು ಕೂಡ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇದೆ ವೀಕ್ಷಕರೇ, ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನೋಡಿ, ಕಲ್ಲೊಂಜಿನ ಕೂಡ 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಎಷ್ಟು ಒಳ್ಳೆ ಮಟ್ಟಿಗೆ ಇದು ಕುದಿಯುತ್ತೆ ಅಲ್ಲ ವೀಕ್ಷಕರೇ, ಅಷ್ಟು ಒಳ್ಳೆಯಾಗಿ ರಿಸಲ್ಟ್ ನಮ್ಮನ್ನು ಸಿಗುತ್ತವೆ. ಇವಾಗ ಇದು ಬಾಯ್ಲ್ ಆಗ್ತಾ ಇದೆ ವೀಕ್ಷಕರೇ. ಇದರಲ್ಲಿ ಇನ್ನೂ ಇಂಗ್ರೀಡಿಯೆಂಟ್ ಕೂಡ ಹಾಕ್ತೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ. ಸೊ ನೋಡಿ ವೀಕ್ಷಕರೇ, ಒಂದು ಧ್ಯಾನದಲ್ಲಿ ಇರಲಿ, ರೆಗ್ಯುಲರ್ ಆಗಿ ಸ್ವಲ್ಪ ದಿನ ಇದನ್ನು ನೀವು ಬಳಸಬೇಕಾಗುತ್ತೆ. ಆವಾಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ಇವಾಗ ಇದರಲ್ಲಿ ನಾನು ಹಾಕಿರೋ ಅಂಥದ್ದು ಏನಪ್ಪ ಅಂದರೆ ಹಿನ್ನ ಪೌಡರ್ ವೀಕ್ಷಕರೇ. ಪ್ಯೂರ್ ಇರೋಂಥ ಹಿನ್ನ ಲೀಫ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಯಾವುದೇ ರೀತಿಯಾದ ಕೆಮಿಕಲ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಮೆಹಂದಿ ಹಾಕೋದ್ರಿಂದ ಕೂದಲಿನಲ್ಲಿ ಹೊಸ ಏನಂದರೆ ವೀಕ್ಷಕರೇ ಪೋಷಕ ಬರುತ್ತೆ. ಕೂದಲು ಎಷ್ಟೇ ಡ್ಯಾಮೇಜ್ ಇರಲಿ ರಿಪೇರ್ ಆಗುತ್ತೆ. ನೆಕ್ಸ್ಟ್ ನಾನು ಇದರಲ್ಲಿ ಹಾಕ್ತಾ ಇರೋವಂಥದ್ದು ನೆಲ್ಲಿಕಾಯಿ ಪುಡಿ ಅಂದರೆ ಆಮ್ಲ ಪೌಡರ್. ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಂದಾಗ ಅದರಲ್ಲಿ ನಾನು ಆಮ್ಲ ಬಳಸ್ತೀನಿ ವೀಕ್ಷಕರೇ. ಹಾಗಾಗಿ ನಾನು ಆಮ್ಲ ಪುಡಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಭೃಂಗರಾಜ್ ಪುಡಿನ ಇದ್ದೀನಿ. ಇದನ್ನು ಕೇಶರಾಜ್ ಕೂಡ ಅಂತಾರೆ ವೀಕ್ಷಕರೇ. ನಮ್ಮ ಆಯುರ್ವೇದನಲ್ಲಿ ಕೂದಲು ಸಲುವಾಗಿ ಭೃಂಗರಾಜ್ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಇಂಗ್ರೀಡಿಯೆಂಟ್ ಇದೆ. ಹಾಗಾಗಿ ನಾನು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ.
ಸೊ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಭೃಂಗರಾಜ್ ಕೂಡ ಅಷ್ಟೇ ಕೂದಲನ್ನ ಕಪ್ಪು ಮಾಡುತ್ತೆ, ಜೊತೆಗೆ ಸ್ಪ್ಲಿಟ್ ಹೆಲ್ಸ್ ಆಗಿದ್ದರೆ ಕೂದಲಿನಲ್ಲಿ ಅದನ್ನು ಸಹ ರಿಪೇರ್ ಮಾಡುತ್ತೆ, ಸ್ಕ್ಯಾಲ್ಪ್ನಲ್ಲಿ ಒಂದು ಹೊಸ ಪೋಷಕವನ್ನು ನೀಡುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇವಾಗ ನೋಡಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು 1-2 ನಿಮಿಷಗಳ ಕಾಲ. ಅಂದರೆ ಯಾವೊಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಡೈ ಅಥವಾ ಮೆಹಂದಿ ಅಪ್ಲೈ ಮಾಡ್ಕೋತೀವಲ್ವ ವೀಕ್ಷಕರೇ, ಆ ಒಂದು ಹದದಲ್ಲಿದ್ದು ಬರಬೇಕು. ಜೊತೆಗೆ ಕಲರ್ ಕೂಡ ನೀವು ನೋಡ್ತಾ ಇದ್ದಾಗೆ ಕಲರ್ ಚೇಂಜ್ ಆಗುತ್ತೆ. ಸೊ ಇಂಥ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ನೀವು ಕೂಡ ಹಾಕಿದ್ದೀನಿ ವೀಕ್ಷಕರೇ. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಅಂದರೆ ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಚೆನ್ನಾಗಿ ಕೂದಲನ್ನ ಡ್ರೈ ಮಾಡಿಕೊಂಡು ಇದನ್ನು ಹಚ್ಕೊಂಡು 1-2 ಗಂಟೆಗಳ ಕಾಲ ಇಟ್ಕೊಳ್ಬಹುದು ವೀಕ್ಷಕರೇ. ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಥವಾ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಚಿಕ್ಕ ಮಕ್ಕಳಿರಲಿ, ಟೀನೇಜರ್ಸ್ ಇರಲಿ ಅಥವಾ ವಯಸ್ಸಾದರಿರಲಿ, ಪ್ರತಿಯೊಂದು ಏಜರ ಜನರು ಇದನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ಕೋಬಹುದು. ಇದರಿಂದ ಯಾರಿಗೂ ಏನೂ ಅಪಾಯ ಆಗೋದಿಲ್ಲ ವೀಕ್ಷಕರೇ. ಯಾಕಂದರೆ ನಾವಿಲ್ಲಿ ಬಳಸುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿ ಇದೆ, ಯಾವುದೇ ರೀತಿಯಾದ ಕೆಮಿಕಲ್ ನಾನು ಬಳಸಲಿಲ್ಲ. ಹಾಗಾಗಿ ಎಲ್ಲರಿಗೂ ಇದು ಸೂಟ್ ಆಗುತ್ತೆ. ಸೊ ಇದನ್ನು ವೀಕ್ಷಕರೇ ತಲೆ ಸ್ನಾನಕ್ಕೂ 2 ಗಂಟೆ ಮೊದಲು ಹಚ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ಯಾವಾಗಲೂ ಕೂಡ ಯಾವುದೇ ಆದ ರೆಮಿಡಿ ಹಚ್ಕೊಂಡ್ರೆ ಮೀನ್ಸ್ ಹೇರ್ ಡೈ ಹಚ್ಕೊಳ್ಳಿ, ಮೆಹಂದಿ ಹಚ್ಕೊಳ್ಳಿ, ಅವತ್ತೇ ದಿನ ನಾವು ಶ್ಯಾಂಪೂನ ಬಳಸಬಾರ್ದು ವೀಕ್ಷಕರೇ. ನೆಕ್ಸ್ಟ್ ಡೇ ಬೇಕಾದರೆ ನೀವು ಶ್ಯಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಸೊ ಮೊದಲಂತೂ ಇದನ್ನು ಹಚ್ಕೊಂಡು 2 ಗಂಟೆಗಳ ಕಾಲ ಇಟ್ಟು ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊತ ಬನ್ನಿ ವೀಕ್ಷಕರೇ. ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ, ಖಂಡಿತವಾಗಲೂ ಇದರಿಂದ ಕಡಿಮೆ ಆಗೇ ಆಗುತ್ತೆ. ಜೊತೆಗೆ ಒಂದು ಬೆಸ್ಟ್ ಆದಂಥ ರಿಸಲ್ಟ್ ನೀವು ಪಡ್ಕೊಳ್ತೀರಾ, ಅದರಲ್ಲೇನೋ ಡೌಟೇ ಇಲ್ಲ. ಸೊ ನೋಡಿ ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ರೆಸ್ಟ್ ಆಗೋಕ್ಕೆ ಬಿಡ್ತೀನಿ. ಯಾಕಂದರೆ ಇದು ಕೂಲ್ ಡೌನ್ ಕೂಡ ಆಗುತ್ತೆ ಹಾಗೂ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ವೀಕ್ಷಕರೇ. ನೆಕ್ಸ್ಟ್ ನೋಡಿ ಇವಾಗ ನಾನು ಇದನ್ನು ಒಂದು 10-15 ನಿಮಿಷ ಬಿಟ್ಟಿದ್ದೆ. ಚೆನ್ನಾಗಿದು ಕೂಲಾಗಿದೆ. ಜೊತೆಗೆ ಎಷ್ಟು ಚೆನ್ನಾಗಿ ಬೆಣ್ಣೆ ಇದ್ದಂಗೆ ವೀಕ್ಷಕರೇ ಇದು ನಮ್ಮ ನ್ಯಾಚುರಲ್ ಹೇರ್ ಡೈ ರೆಡಿಯಾಗಿದೆ. ಈ ಒಂದು ಪ್ಯಾಕ್ನ ಹಚ್ಕೊಂಡು ನಿಮಗೆ ಬಿಳಿ ಕೂದಲಿರೋ ಸಮಸ್ಯೆ ಇರೋರಿಗೆ ಖಂಡಿತವಾಗ್ಲೂ ಇದು ಉಪಯೋಗ ಬಂದೇ ಬರುತ್ತೆ. ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆ ಅವರು ಕೂಡ ಅಪ್ಲೈ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ವೀಕ್ಷಕರೇ. ಕೆಮಿಕಲ್ ನಾವು ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬೆಳೆಸ್ತೀವಲ್ವ ಅಷ್ಟು ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಹೊರತು ಏನೂ ಲಾಭ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ನಮ್ಮ ಮನೆಯಲ್ಲೇ ಈ ರೀತಿಯಾಗಿ ಹೇರ್ ಪ್ಯಾಕ್ ಮಾಡ್ಕೊಂಡು ಹಚ್ಕೊಂಡ್ರೆ ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ಬೆಸ್ಟ್ ಆಗಿ ಇರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ವೀಕ್ಷಕರೇ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇದೇ ರೀತಿಯಾದ ನ್ಯಾಚುರಲ್ ರೆಮಿಡೀಸ್ನ ನೋಡ್ಕೊಳ್ಳೋಕ್ಕೆ ನಾನು ಈ ಒಂದು ಚಾನಲಿಂದ ಕನೆಕ್ಟೆಡ್ ಇರಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಹೃದಯದಿಂದ ಧನ್ಯವಾದಗಳು ವೀಕ್ಷಕರೇ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.